ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇರೋದು ಕ್ರಾಂತಿ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್. ನಾವು ಇಂದಿನ ಈ ವಿಡಿಯೋದಲ್ಲಿ ಜಾಗತಿಕ ಇತಿಹಾಸ ಪ್ರಥಮ PUC ಇತಿಹಾಸ ಪಠ್ಯ ಪುಸ್ತಕವನ್ನು ಚರ್ಚೆ ಮಾಡ್ತಾ ಹೋಗೋಣ. ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಫಸ್ಟ್ PUC ಹಿಸ್ಟ್ರಿ, ಸೆಕೆಂಡ್ PUC ಹಿಸ್ಟ್ರಿ ಏನಾದರೂ ವಿಡಿಯೋ ಮಾಡೋಕ್ಕಾಗತ್ತಾ, ಮಾಡಿಕೊಡಿ, ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡ್ರಿ. ಈ ಪ್ರಥಮ PUC ಹಿಸ್ಟ್ರಿ ಪುಸ್ತಕ ಏನಿದೆಯಲ್ಲ, ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲ ನೀವು ಬರೀತಾ ಇದ್ದೀರಲ್ಲ, ಸೊ ಇದರಲ್ಲಿ ಏನೆಲ್ಲ ಅಂಶಗಳು ಇದ್ದಾವೆ ಅಂತ ನೀವು ನೋಡ್ತಾ ಹೋಗ್ಬೋದು. ಪ್ರತಿಯೊಬ್ಬರು ಆಥರ್ ಪುಸ್ತಕಗಳೆಲ್ಲ ಇರ್ತಾವಲ್ಲ, ಸೊ ಇದನ್ನೆಲ್ಲ ರೆಫರ್ ಮಾಡಿನೇ ಅವ್ರು ಬರ್ಕೊಂಡಿರ್ತಾರೆ. ಸೊ ಓಕೆನಾ, ಇದರಲ್ಲಿ ಪರಿವಿಡಿ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಎಷ್ಟೆಲ್ಲ ಅಂಶಗಳನ್ನು ಒಳಗೊಂಡಿದೆ, ಇದು ಎಷ್ಟು ಉಪಯುಕ್ತ ಆಗುತ್ತೆ ಅಂತ ನೀವು ನೋಡ್ಕೊಬೋದು. ಓಕೆನಾ, ಇಲ್ಲಿ ನೋಡ್ರಿ, ಇಲ್ಲಿದೆ ನೋಡ್ರಿ ಏನೆಲ್ಲ ಐತಿ ಇದ್ರೊಳಗೆ. ಪೀಠಿಕೆ ಇಲ್ಲಿ ನೋಡ್ರಿ, ಪೀಠಿಕೆ ಇತಿಹಾಸದ ಅರ್ಥ ತಿಳ್ಕೊತೀರಾ. ವಾಕ್ಯ: ಹೆರೋಡೋಟಸ್, ಅಗಸ್ಟೈನ್, ಕಾರ್ಲ್ ಮಾರ್ಕ್ಸ್, JB ಬ್ಯೂರಿ, ನೆಹರು, ಇವರೆಲ್ಲ ಹೇಳಿಕೆ ಮತ್ತು ಕೃತಿಗಳ ಮೇಲೆ ಕ್ವಶನ್ಸ್ ಬಂದಿದ್ದಾವೆ. ಓಕೆನಾ, ಇಲ್ಲಿ ನೋಡ್ರಿ, ಇವರೆಲ್ಲ ಹೇಳಿಕೆ ಮೇಲೆ ಇವರೆಲ್ಲ ಕ್ವಶನ್ಸ್ ಬಂದಿದ್ದಾವೆ. ಇವನ್ನೆಲ್ಲ ನೆನ್ಪಿಟ್ಕೊಳ್ಳೇಬೇಕು. ಇದು ಕೂಡ, ಈ ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಇನ್ನು ನೆಕ್ಸ್ಟ್, ಇನ್ನು ಮಾನವನ ವಿಕಾಸದ ಕತೆ ಅಂತ ಇದೆ ನೋಡ್ರಿ, ಮಾನವನ ವಿಕಾಸದ ಕತೆ. ಇನ್ನು ಪ್ರಾಚೀನ ನಾಗರಿಕತೆಗಳ ಇತಿಹಾಸ. ಸೊ ಇಲ್ಲಿ ನೋಡ್ರಿ, ಪೀಠಿಕೆ: ಈಜಿಪ್ಟ್ ನಾಗರಿಕತೆ ಬಗ್ಗೆ ಕೇಳಿದ್ದಾರೆ ಎಕ್ಸಾಮ್ಸ್ ಅಲ್ಲಿ. ಮೆಸೊಪೊಟೇಮಿಯಾ ನಾಗರಿಕತೆ ಬಗ್ಗೆ ಕ್ವಶನ್ಸ್ ಬಂದಿದ್ದಾವೆ. ಚೀನಾದ ನಾಗರಿಕತೆ. ಇನ್ನು ಗ್ರೀಕ್ ಮತ್ತು ರೋಮನರ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಕೊಡುಗೆಗಳು. ಓಕೆನಾ, ಗ್ರೀಕಿನ ನಗರಗಳ, ರಾಜ್ಯಗಳು ಮತ್ತು ಸಾಂಸ್ಕೃತಿಕ ಕೊಡುಗೆಗಳು. ರೋಮಿನ ಗಣರಾಜ್ಯಗಳು ಮತ್ತು ರೋಮನರ ಕೊಡುಗೆಗಳ ಬಗ್ಗೆ ತಿಳ್ಕೊತೀರಾ. ಇಲ್ಲಿ ನೋಡ್ರಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಉದಯ ಮತ್ತು ಪ್ರಸಾರ. ಇಲ್ಲಿ ನೋಡ್ರಿ, ಯೇಸುಕ್ರಿಸ್ತನ ಜೀವನ ಮತ್ತು ಬೋಧನೆಗಳು, ಪ್ರವಾದಿ ಮಹಮ್ಮದರ ಜೀವನ ಮತ್ತು ಬೋಧನೆಗಳು. ಸೊ ಪ್ರಥಮ PUC ಹಿಸ್ಟ್ರಿ ಪುಸ್ತಕದಲ್ಲಿ ಇಷ್ಟೆಲ್ಲ ಮಾಹಿತಿ ಇದೆ. ಸೊ ಇದನ್ನ ನೋಡ್ಕೊಳ್ಳಿ. ಇನ್ನ ಮಧ್ಯಕಾಲೀನ ಯುಗ ಬದಲಾವಣೆಯತ್ತ. ಸೊ ಚರ್ಚು, ಸಮಾಜು, ರಾಜ್ಯಗಳ ಉಳಿಗಮನ ಪದ್ಧತಿ ಅಂತ ಇದರಲ್ಲಿ ಇದೆ. ಇನ್ನು ಆಧುನಿಕ ಯುಗದ ಆರಂಭ, ಭೌಗೋಳಿಕ ಅನ್ವೇಷಣೆಗಳು, ಪುನರುಜ್ಜೀವನ, ಮತ ಸುಧಾರಣೆ, ಮಾರ್ಟಿನ್ ಲೂಥರ್ನ ಪ್ರತಿ ಸುಧಾರಣೆ. ಸೊ ಇದೆಲ್ಲ ಇದೆ. ಇನ್ನು ಪ್ರಪಂಚದ ಕ್ರಾಂತಿಗಳಂತ ಬರ್ತವೆ ಎಕ್ಸಾಮ್ಸ್ ಅಲ್ಲಿ. PC ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಬಂದಿರ್ತವೆ. ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ, ರಷ್ಯಾ ಕ್ರಾಂತಿ ನಡೆದ ವರ್ಷ, ಈ ಥರ ಎಲ್ಲ ಕೇಳಿದ್ದಾರೆ. ಸೊ ಇವೆಲ್ಲ ಈ ಪ್ರಥಮ PUC ಹಿಸ್ಟರಿ ಪುಸ್ತಕದಲ್ಲಿ ಏನಿದೆ, ಕೈಗಾರಿಕಾ ಕ್ರಾಂತಿ ಬಗ್ಗೆ ಇದೆ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಇದೆ, ಫ್ರಾನ್ಸ್ ಕ್ರಾಂತಿ ಬಗ್ಗೆ ಇದೆ, ರಷ್ಯಾ ಕ್ರಾಂತಿ, ಇವನ್ನೆಲ್ಲ ಇದ್ರ ಮ್ಯಾಲ ಪಕ್ಕ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಆಗಿದೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಆಗಿದಾವೆ. ಸೊ ಇದ್ರ ಮೇಲೆ ಆಗಿದೆ, ಫ್ರಾನ್ಸ್ ಕ್ರಾಂತಿ ಮೇಲೆ ಆಗಿದೆ, ರಷ್ಯಾ ಕ್ರಾಂತಿ ಮೇಲೆ ಆಗೈತಿ, ಅಮೆರಿಕ ಸ್ವಾತಂತ್ರ್ಯ ಆಗಿದ್ರ ಮೇಲೆ ಕೇಳಿದಾರ. ಸೊ ಇಷ್ಟೆಲ್ಲ ಇವು ಸ್ಕಿಪ್ ಮಾಡಿದೆ, ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ. ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಫಸ್ಟ್ ಚಾಪ್ಟರಲ್ಲಿ ತುಂಬ ಅಂಶಗಳಿದಾವೆ. ಇಲ್ಲಿ ನೋಡ್ರಿ, ನೆಪೋಲಿಯನ್ ರಾಷ್ಟ್ರೀಯತೆ ಮತ್ತು ಉದಯ, ನೆಪೋಲಿಯನ್ ಬೋನಾಪಾರ್ಟೆ ಬಗ್ಗೆ ತಿಳ್ಕೊತೀರಾ. ಇಟಲಿಯ ಏಕೀಕರಣದ ಬಗ್ಗೆ ತಿಳ್ಕೊತೀರಾ. ಜರ್ಮನಿಯ ಏಕೀಕರಣ, ಪ್ರಪಂಚ ಯುದ್ಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಘಗಳ ಬಗ್ಗೆ ತಿಳ್ಕೊತೀರಾ. ಈ ಫಸ್ಟ್ ವರ್ಲ್ಡ್ ವಾರ್, ಮೊದಲ ಜಾಗತಿಕ ಮಹಾಯುದ್ಧ, ಇದು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತ ಕೇಳ್ತಾರೆ. ಸೊ ಇದು ಕೂಡ PCL ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಆಗಿದೆ, PSI ಅಲ್ಲಿ ಆಗಿದೆ. ಸೊ ಇದು ಈ ಒಪ್ಪಂದದ ಬಗ್ಗೆ ಇಲ್ಲಿ ನೋಡ್ರಿ, ಎಲ್ಲ ಈ ಒಪ್ಪಂದ ಇದೆಯಲ್ಲ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸರ್ವಾಧಿಕಾರತೆಗಳ ಏಳಿಗೆ ತಿಳ್ಕೊತೀರಾ. ಎರಡನೇ ಜಾಗತಿಕ ಮಹಾಯುದ್ಧದ ಬಗ್ಗೆ ತಿಳ್ಕೊತೀರಾ. ವಿಶ್ವಸಂಸ್ಥೆ ಅಂಗಗಳು ಮತ್ತು ಸಾಧನೆಗಳ ಬಗ್ಗೆ ತಿಳ್ಕೊತೀರಾ. ಇನ್ನು ಸಮಕಾಲೀನ ಪ್ರಪಂಚ, ಶೀತಲ ಸಮರ, USSR ಸಂಘಟನೆ, ಇನ್ನು CIS ಅಂತ ರಚನೆ ಬರುತ್ತೆ, ಅದ್ರ ಬಗ್ಗೆ ತಿಳ್ಕೊತೀರಾ. ಇನ್ನು ಅಲಿಪ್ತ ಚಳವಳಿಯ ತೃತೀಯ ಜಗತ್ತಿನ ಉದಯ. ಸೊ ಇದು ಕೂಡ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅಲಿಪ್ತ ಚಳವಳಿಯ ಬಗ್ಗೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಆಗಿದ್ದಾವೆ. ಇನ್ನು ಭೂಪಟ ಪ್ರಪಂಚದ ಪ್ರಮುಖ ಐತಿಹಾಸಿಕ ಸ್ಥಳಗಳು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟೆಲ್ಲ ಮಾಹಿತಿಯನ್ನ ಯಾವುದು ಪ್ರಥಮ PUC ಹಿಸ್ಟರಿ ಪುಸ್ತಕ ಒಳಗೊಂಡಿದೆ. ಸೊ ಮೊದಲ ಅಧ್ಯಯನವನ್ನು ನೋಡ್ತಾ ಹೋಗೋಣ ಏನಿದೆ ಅಂತ. ಇಲ್ಲಿ ನೋಡ್ರಿ, ಓಕೆನಾ, ಇಲ್ಲಿ ನೋಡ್ರಿ ಫಸ್ಟ್ ಅಧ್ಯಾಯ ಏನಿದೆ ಅಂತ. ಇಲ್ಲಿ ನೋಡ್ರಿ, ಇತಿಹಾಸದ ಅರ್ಥ ನೋಡ್ರಿ. ಇತಿಹಾಸವು ಮಾನವನ ಜ್ಞಾನದ ಶ್ರೇಷ್ಠ ಶಾಖೆಗಳಲ್ಲಿ ಒಂದಾಗಿದೆ. ಹಿಸ್ಟರಿ ಎಂಬ ಪದವು ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಮೂಲದಿಂದ ಬಂದಿದ್ದು ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನ ಹೊಂದಿದೆ ಅಂತ ನೋಡ್ರಿ. ಸೊ
ಹಿಸ್ಟರಿ ಯಾವ ಪದದಿಂದ ಬಂದಿದೆ ಅಂತ ಕೇಳ್ಬೋದು. ಸೊ ಯಾವುದು ಗ್ರೀಕ್ ಪದದಿಂದ ಬಂದಿದೆ. ಹಿಸ್ಟರಿ ಅಂದರೆ ಗ್ರೀಕ್ ಪದವಾದ ಹಿಸ್ಟೋರಿಯಾ ಮೂಲದಿಂದ ಬಂದಿದೆ ಅಂತ ನೀವು ತಿಳ್ಕೊಬಹುದು. ಇನ್ನು ಹಿಸ್ಟರಿ ಎಂದ್ರೆ ಏನು ಅಂತಂದ್ರೆ ಏನು? ವಿಚಾರಣೆ ಅಥವಾ ತನಿಖೆ ಮಾಡುವಂತ ಅರ್ಥ. ಇಷ್ಟೆಲ್ಲ ಐತಿ ನೋಡ್ರಿ. ಸಂಸ್ಕೃತದಲ್ಲಿ ಇತಿಹಾಸವೆಂದರೆ ಏನದು? ಖಚಿತವಾದ ಘಟಿಸಿದ ಘಟನೆಗಳು ಎಂದರ್ಥ. ಸತ್ಯಾನ್ವೇಷಣೆ ಇತಿಹಾಸದ ಉದ್ದೇಶ. ವಿಶಾಲವಾದ ಅರ್ಥದಲ್ಲಿ ಇತಿಹಾಸವು ಮಾನವನ ಜೀವನದ ಎಲ್ಲಾ ಆಯಾಮಗಳ ಕುರಿತು ಅಧ್ಯಯನ ಮಾಡ್ತೈತಿ. ಸೊ ಇದೆಲ್ಲ ಅಷ್ಟು ನೆನಪಿಲ್ಲ. ಸೊ ಹಿಸ್ಟರಿ ಯಾವ ಪದದಿಂದ ಬಂತು, ಹಿಸ್ಟರಿ ಅಂತಂದ್ರೆ ಏನು, ಇಷ್ಟು ನೆನ್ಪಿಟ್ಕೊಡ್ರಿ. ಇನ್ನ ಇತಿಹಾಸ ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನ ಮೊದಲಿಗೆ ಗ್ರೀಕರು ವಿಕಸನಗೊಳಿಸ್ತಾರಂತ ನೋಡ್ರಿ. ಇತಿಹಾಸವನ್ನ ಬರೆಯಲು ಆರಂಭಿಸಿದವರಲ್ಲಿ ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್. ಇಲ್ಲಿ ನೋಡ್ರಿ, ಹೆರೋಡೋಟಸ್ ಏನಿದಾನಲ್ಲ, ಸೊ ಹೆರೋಡೋಟಸ್ ಇಲ್ಲಿದ ನೋಡ್ರಿ. ಹೆರೋಡೋಟಸ್ ಮೊದಲಿಗನಾಗಿರ್ತಾನೆ. ಅದಕ್ಕೆ ಏನಂತಾರೆ, ಇವನನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಕಮೆಂಟ್ ಅಲ್ಲಿ ಆನ್ಸರ್ ಹಾಕಿ, ಭಾರತದ ಇತಿಹಾಸದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ. ಸೊ ಅತಿ ಉತ್ಸುಕ ವಿದ್ಯಾರ್ಥಿಗಳು ಯಾರಿದ್ದೀರಾ, ಇಂಟ್ರೆಸ್ಟ್ ಇರೋ ಯಾವ ವಿದ್ಯಾರ್ಥಿಗಳಿದ್ದೀರಾ, ಸೊ ಕಮೆಂಟ್ ಅಲ್ಲಿ ಉತ್ತರ ಹಾಕ್ತೀರಾ. ಓಕೆನಾ? ಇದು ನನ್ನಿಂದ ನಿಮಗೆ ಒಂದು ಪ್ರಶ್ನೆ. ಇನ್ನು ವಾಕ್ಯಗಳು ಅಂತ ಬರ್ತವೆ. ಈ ವಾಕ್ಯಗಳು ಏನಿದಾವಲ್ಲ, PCPSI ಎಲ್ಲ ಎಕ್ಸಾಮ್ಸ್ ಅಲ್ಲಿ ಒಂದಲ್ಲ ಒಂದು ಪ್ರಶ್ನೆಗಳು ಬಂದಿರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಸಾಮಾನ್ಯವಾಗಿ ಇತಿಹಾಸವೆಂದರೆ ಗತಕಾಲದ ಚೇಂಜ್ ಮಾಡ್ತೀನಿ. ಸಾಮಾನ್ಯವಾಗಿ ಇತಿಹಾಸವೆಂದರೆ ಗತಕಾಲದ ಘಟನೆಗಳ ದಾಖಲೆ ಎಂದು ತಿಳಿಯಲಾಗಿದೆ. ಸಾರ್ವತ್ರಿಕವಾಗಿ ಒಪ್ಪಿತವಾದ ಇತಿಹಾಸದ ವಾಕ್ಯ ಅಲ್ಲ. ಇದನ್ನ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರ್ರಿ. ಅಂದ್ರೆ ಒಬ್ಬ ಇತಿಹಾಸಕಾರ ಇನ್ನೊಂದು ಹೇಳಿದ್ರೆ ಇನ್ನೊಬ್ಬ ಇತಿಹಾಸಕಾರ ಬೇರೆ ಬೇರೆ ಹೇಳಿದಾನೆ. ಸೊ ಹೆರೋಡೋಟಸ್ನ ಹಿಡ್ಕೊಂಡು ಅಮೆರಿಕದ ಇತಿಹಾಸಕಾರ ವಿಲ್ ಡ್ಯುರಂಟ್ ಅಂತ ಬರ್ತಾನ ಇತಿಹಾಸಕಾರ ಒಬ್ಬ. ಅಂದ್ರೆ ಅಲ್ಲಿ ಈ ಹೆರೋಡೋಟಸ್ನಿಂದ ವಿಲ್ ಡ್ಯುರಂಟ್ ಅವರವರೆಗೆ ಹಲವಾರು ಇತಿಹಾಸಕಾರರು ಇತಿಹಾಸವನ್ನ ವಿವಿಧ ದೃಷ್ಟಿಕೋನಗಳಲ್ಲಿ ವ್ಯಾಖ್ಯಾನವನ್ನ ನೀಡಿದ್ದಾರೆ. ಸೊ ಮೊದಲಿಗೆ ಹೆರೋಡೋಟಸ್ ಅವ್ರ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಹೆರೋಡೋಟಸ್ ಏನಿದಾನಲ್ಲ, ಸಾಮಾನ್ಯ ಶಕ ಪೂರ್ವ 5ನೇ ಶತಮಾನದಲ್ಲಿ ಜೀವಿಸಿದ್ದ ಗ್ರೀಕ್ ಇತಿಹಾಸಕಾರ. ಇವನು ಇತಿಹಾಸ ಮತ್ತು ಮಾನವಶಾಸ್ತ್ರಕ್ಕೆ ಗಣನೀಯವಾದ ಕೊಡುಗೆ ಸಲ್ಲಿಸಿದ್ದಾನೆ. ಗ್ರೀಸ್ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ವ್ಯಾಪಕ ಸಂಚಾರ ಮಾಡಿದ ಹೆರೋಡೋಟಸ್ ಗ್ರೀಕ್ ಮತ್ತು ನಗರಗಳ ಬಗೆಗಿನ ಅನೇಕ ಸಂಗತಿಗಳನ್ನ ಸಂಗ್ರಹಿಸಿ ಅವುಗಳನ್ನ 9 ಸಂಪುಟಗಳಲ್ಲಿ ಬರ್ದಾನ ಅಂತ ನೋಡ್ರಿ. ಅಂದ್ರೆ ಅವುಗಳಲ್ಲಿ ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಅಂದ್ರೆ ಪರ್ಷಿಯನ್ ಕದನಗಳ ಇತಿಹಾಸ ಪ್ರಮುಖವಾಗಿದೆ. ಇದು ಏನ್ ಮಾಡ್ತೈತಿ, ಇದು ಏನ್ ತಿಳಿಸುತ್ತೆ ಅಂತಂದ್ರೆ ಗ್ರೀಕರು ಮತ್ತು ಪರ್ಷಿಯನ್ನರ ನಡುವಿನ ನಡೆದ ಕದನಗಳ ಬಗ್ಗೆ ತಿಳಿಸ್ತೈತಿ. ಸೊ ಇದು ಇಷ್ಟು ನೆನ್ಪಿಟ್ಕೊಡ್ರಿ. ಏನೋ ಈ ಕೃತಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನ ಹೆರೋಡೋಟಸ್ ಅವ್ರ ಪ್ರಕಾರ ಅವ್ರ ವಾಕ್ಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವಾಗಲೇ ಹೇಳಿದ್ದೆ ನಾನು, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಡ್ರಿ. ಇನ್ನು ನೆಕ್ಸ್ಟ್ ಸಂತ ಅಗಸ್ಟೈನ್ ಎಲ್ಲೋಯ್ತ್ರಿ ಇದು? ಸಂತ ಅಗಸ್ಟೈನ್ ಇಲ್ಲಿ ನೋಡ್ರಿ, ಇವ್ರ ಕಾಲಾವಧಿ ನೆನ್ಪಿಟ್ಕೊಡ್ರಿ. ಸಂತ ಅಗಸ್ಟೈನ್ ಇದಲ್ಲ, ಒಬ್ಬ ಕ್ರಿಶ್ಚಿಯನ್ ಸಂತ, ಒಬ್ಬ ಹಾಗೂ ಚಿಂತಕನಾಗಿರ್ತಾನೆ. ಈತ ಮಧ್ಯಕಾಲೀನ ಯುಗದ ಚರ್ಚಿನ ಶ್ರೇಷ್ಠ ಇತಿಹಾಸಕರಾಗಿರ್ತಾನೆ. ಈತನ ಕೃತಿ ಯಾವುದು ಅಂತ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಏನು? ದಿ ಸಿಟಿ ಆಫ್ ಗಾಡ್ಸ್. ಇದು ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ಓಕೆನಾ? ಇದು ಕೂಡ ನೆನ್ಪಿಟ್ಕೊಡ್ರಿ. ಇವರ ವಾಕ್ಯ ಕೂಡ ಕೇಳ್ಬೋದು. ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು, ಅಂದ್ರೆ ಇದು ಇಷ್ಟು ನೆನಪಿಟ್ಕೊಡ್ರಿ. ಇಷ್ಟೇ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಅಂದ್ರೆ ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದೆ. ಇತಿಹಾಸವು ದೇವರು ಮತ್ತು ಸೈತಾನ ನಡುವಿನ ಸಂಘರ್ಷವಾಗಿದೆ. ಈ ಹೇಳಿಕೆ ಯಾರದ್ದು ಅಂತ ಕೇಳ್ಬೋದು. ಸೊ ಹೊಂದಿಸಿ ಬರೆಯಲ್ಲಿ ಕೂಡ ಕೇಳ್ತಾರೆ. ಸೊ ಯಾರ್ದು? ಇದು ಸಂತ ಅಗಸ್ಟೈನ್ ಅವ್ರದ್ದು. ಅಂದ್ರೆ ಇನ್ನು ಅಂತಿಮವಾಗಿ ಏನ್ ಹೇಳ್ಬೋದು ಅಂದ್ರೆ, ದೇವರು ಮತ್ತು ಸೈತಾನನ ಮೇಲೆ ಸಾಧಿಸುವಂತ ವಿಜಯದಲ್ಲಿ ಪರ್ಯಾವಸನಗೊಳ್ಳುತ್ತದೆ ಅಂತ ನೋಡ್ರಿ. ಅಂದ್ರೆ ದೇವರು ಶಿಷ್ಟ, ಇನ್ನ ಸೈತಾನ ಅಂದ್ರೆ ದುಷ್ಟ. ಈ ಎರಡರ ಮೇಲೆ ಸಾಧಿಸುವಂತ ವಿಜಯದಲ್ಲಿ ಪರ್ಯಾಯವಸನಗೊಳ್ತೈತಿ ಅಂತ ನೆನ್ಪಿಟ್ಕೊಡ್ರಿ. ಸೊ ಇದಿಷ್ಟ ಆಗಿರುತ್ತೆ. ಇನ್ನ ಜಾಸ್ತಿ ಏನೋ ನೋಡಕ್ ಹೋಗ್ಬೇಡ್ರಿ. ಅವ್ರ ಕೃತಿ, ಅವ್ರ ಹೇಳಿಕೆ ಇಲ್ಲಿ. ಇನ್ನ ಕಾರ್ಲ್ ಮಾರ್ಕ್ಸ್, ಇವರು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ನೆನ್ಪಿಟ್ಕೊಳ್ಳೇಬೇಕು. ಏನು? ಕಾರ್ಲ್ ಮಾರ್ಕ್ಸ್ ಒಬ್ಬ ಜರ್ಮನ್ ತತ್ವಜ್ಞಾನಿ ಆಗಿರ್ತಾನೆ, ಅರ್ಥಶಾಸ್ತ್ರಜ್ಞ ಆಗಿದ್ದಾನೆ, ಸಮಾಜಶಾಸ್ತ್ರಜ್ಞ ಆಗಿದ್ದಾನೆ, ಇತಿಹಾಸಕಾರ ಆಗಿದ್ದಾನ, ಪತ್ರಕರ್ತ ಮತ್ತು ಕ್ರಾಂತಿಕಾರಿ ಸಮಾಜವಾದಿ,
ಸಮಾಜದ ವಿಜ್ಞಾನಗಳು ಹಾಗೂ ಸಮಾಜವಾದಿ ಚಳವಳಿಕೆಗಳ ಬೆಳವಣಿಗೆಯಲ್ಲಿ ಈತನ ಚಿಂತನೆಗಳು ಪ್ರಮುಖ ಪಾತ್ರ ವಹಿಸಿದ ಅಂತ ನೋಡ್ರಿ. ಅಂದರೆ ಈತನನ್ನ ಇತಿಹಾಸದಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞನೆಂದು ಪರಿಗಣಿಸಲಾಗಿದೆ. ಅಂದರೆ ಈತನು ಇದು ಎಕ್ಸಾಮ್ಸ್ ಇದು ಕೆಳಗಡೆ ಒಂದು ಕ್ವಶನ್ ಇದೆ, ಆನ್ಸರ್ ಮಾಡಲೇಬೇಕು ನೀವು ಅಂತ ಕೇಳಿದ್ದಾರೆ. ಅದು ಈ ಪುಸ್ತಕದಲ್ಲಿ ಒಂದು ಕ್ವಶನ್ಸ್ ಕೆಳಗಡೆ ಇರ್ತಾವಲ್ಲ, ಒಂದು ವಾಕ್ಯದಲ್ಲಿ ಉತ್ತರಿಸಿ, 2 ವಾಕ್ಯದಲ್ಲಿ ಉತ್ತರಿಸಿ. ಸೊ ಅಲ್ಲಿ ಕ್ವಶನ್ಸ್ ಬರುತ್ತೆ, ಇದು ಆನ್ಸರ್ ಮಾಡಕ್ಕೆ ರೆಡಿ ಇರಿ. ಇತಿಹಾಸದಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞನೆಂದು ಪರಿಗಣಿಸಲಾಗಿದೆ. ಈತನು ಇತಿಹಾಸವನ್ನ ಹೊಸ ಆರ್ಥಿಕ ದೃಷ್ಟಿಕೋನದಿಂದ ಅರ್ಥೈಸಿ ವ್ಯಾಖ್ಯಾನಿಸಿದಾನಂತ ನೋಡ್ರಿ. ಇದಿಷ್ಟು ನೆನಪಿಟ್ಕೊಳ್ರಿ. ಇನ್ನು ಕಾರ್ಲ್ ಮಾರ್ಕ್ಸ್ ರವರದು ವಾಕ್ಯ ಕೇಳ್ತಾರೆ. ಅಂದರೆ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಆಗಿದೆ. ಸೊ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದು ನೆನಪಿಟ್ಕೊಳ್ಳೇಬೇಕು, ನೆನಪಿಟ್ಕೊಳ್ರಿ. ಇಲ್ಲಿ ನೋಡ್ರಿ, ಏನು ಈ ವಾಕ್ಯ ಏನು ಹೇಳ್ತೈತೆ ಅಂದ್ರೆ, ಕಾರ್ಲ್ ಮಾರ್ಕ್ಸ್ನು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷಕ್ಕೆ ಒತ್ತು ನೀಡಿದ್ದಾನೆ. ಅಂದ್ರೇನು, ಬಡವರು ಮತ್ತು ಶ್ರೀಮಂತರ ನಡುವಿನ ನಿರಂತರ ಹೋರಾಟ ಆಗೈತಿ. ಇನ್ನು ಶೋಷಕರು ಮತ್ತು ಶೋಷಿಸಲ್ಪಡವರ ನಡುವೆ ನಿರಂತರ ಸಂಘರ್ಷ ನಡೀತಾನೆ ಇದೆ. ಸೊ ಈ ಥರ ತಿಳಿಸಿ ಹೇಳಿದ್ದಾನೆ. ಅಂದರೆ ಈ ಮಾರ್ಕ್ಸ್ನು ಒಂದು ವಾದ ಮಾಡಿದ್ದಾನೆ ಕಾರ್ಲ್ ಮಾರ್ಕ್ಸ್. ಇನ್ನು ಎಕ್ಸಾಮ್ಸ್ಗೆ ಅತಿ ಇಂಪಾರ್ಟೆಂಟು, ಎಕ್ಸಾಮ್ಸ್ಗೆ ಇವರ ಕೃತಿಗಳು ಸಿಕ್ಕಾಪಟ್ಟೆ ಬಾರಿ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬಂದಿದೆ. ಇನ್ನು ಇವರ ಕೃತಿಗಳು ಯಾವ ಅಂತಂದರೆ ದಾಸ್ ಕ್ಯಾಪಿಟಲ್ಲು, ಓಕೆನಾ. ಇವ್ರ ಕೃತಿಗಳು ದಾಸ್ ಕ್ಯಾಪಿಟಲ್ಲು, ಇನ್ನು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಬರುತ್ತೆ. ಸೊ ಇಷ್ಟೆಲ್ಲ ಇವೆರಡು ಕೃತಿಗಳು ನೆನ್ಪಿಟ್ಕೊಡ್ರಿ, ಓಕೆನಾ. ಇವೆರಡು ಕೃತಿಗಳನ್ನು ನೆನಪಿಟ್ಕೊಡ್ರಿ. ಇನ್ನು ಜೆ ಬಿ ಬ್ಯೂರಿ ಬರ್ತಾನೆ. ಜೆ ಬಿ ಬ್ಯೂರಿ ಏನು ಹೇಳ್ತಾನೆ, ಜೆ ಬಿ ಬ್ಯೂರಿ ಅಂದರೆ ಒಬ್ಬ ಐರಿಷ್ ಇತಿಹಾಸಕಾರ ಆಗಿರ್ತಾನೆ, ಒಬ್ಬ ವಿದ್ವಾಂಸ. ಅಂದರೆ ಇವನು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸಿದ್ದಾನೆ. ಸೊ ಇವ್ರದ್ದೇನು ಅಷ್ಟೇ ಇದು ಇಂಪಾರ್ಟೆಂಟ್ ಅಲ್ಲ. ಸೊ ಇವರ ಹೇಳಿಕೆ ಒಂದು ನೆನ್ಪಿಟ್ಕೊಡ್ರಿ. ಇತಿಹಾಸ ಅಂತಂದ್ರೆ ಇವ್ರ ಪ್ರಕಾರನೇ ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಸೊ ಇದಿಷ್ಟು ನೆನ್ಪಿಟ್ಕೊಳ್ರಿ. ಇನ್ನೂ ಇನ್ಫಾರ್ಮೇಶನ್ ಇದೆ. ಸೊ ಅದನ್ನಿಷ್ಟು ಓದ್ಕೊಂಡು ಬಿಡೋಣ. ಮತ್ತು ಸೊ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಇದು ವಾಕ್ಯ ಎಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ. ಜೆ ಬಿ ಬ್ಯೂರಿ ಅವರೇ ಹೇಳುವಂತೆ ಇತಿಹಾಸವು ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷೆ ಅಂತ ಹೇಳಿದ್ದಾರೆ. ಇದಿಷ್ಟು ನೆನ್ಪಿಟ್ಕೊಳ್ರಿ, ಓಕೆನಾ. ಇನ್ನು ಅರ್ನಾಲ್ಡ್ ಟೈನಬಿ ಬರ್ತಾನೆ. ಅರ್ನಾಲ್ಡ್ ಟೈನಬಿ ಬ್ರಿಟಿಷ್ ಇತಿಹಾಸಕಾರ. ಇವನು ಇತಿಹಾಸದ ಪ್ರಾಧ್ಯಾಪಕನಾಗಿ ಲಂಡನ್ ವಿಶ್ವವಿದ್ಯಾಲಯ ಕಾರ್ಯನಿರ್ವಹಿಸ್ತಾನೆ. ಅಂದರೆ ಧರ್ಮ ಮತ್ತು ಇತಿಹಾಸದ ಕುರಿತು ಅನೇಕ ಕೃತಿಗಳನ್ನು ಇವನು ಬರೆದಿದ್ದಾನೆ. ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಆಗಿದೆ. ಕ್ವಶನ್ ಆಗಿದೆ ಇಲ್ಲಿ ನೋಡ್ರಿ. ಇದು ಈ ಸ್ಟಡಿ ಆಫ್ ಹಿಸ್ಟರಿ ಮೇಲೆ ಕ್ವಶನ್ಸ್ ಆಗಿದೆ. ಅಂದರೆ ಇದು 12 ಸಂಪುಟಗಳಲ್ಲಿ ಐತಿ. ಇವನು ಜಗತ್ತಿನ 26 ನಾಗರಿಕತೆಗಳನ್ನು ಅಧ್ಯಯನ ಮಾಡಿದ್ದಾನೆ. ಇವನ ಪ್ರಕಾರ ಇತಿಹಾಸ ಅಂತಂದ್ರೇನು, ನಾಗರಿಕತೆಗಳ ಏಳುಬೀಳಿನ ಕಥೆಯಾಗಿದೆ ಅಂತ ಹೇಳ್ತಾನೆ. ನಾಗರಿಕತೆಗಳ ಏಳುಬೀಳಿನ ಕಥೆಯಾಗಿದೆ, ಇತಿಹಾಸವು ನಾಗರಿಕತೆಗಳ ಏಳುಬೀಳಿನ ಕಥೆಯಾಗಿದೆ ಅಂತ ಯಾರು ಹೇಳ್ತಾರೆ? ಅರ್ನಾಲ್ಡ್ ಟೈನಬಿ. ಸೊ ಅರ್ನಾಲ್ಡ್ ಟೈನಬಿ ಹೇಳ್ತಾನೆ. ಸೊ ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ನಮ್ಮ ಅಜ್ಜ ಜವಾಹರ್ಲಾಲ್ ನೆಹರು ಅಜ್ಜ ಬರ್ತಾನೆ. ಇದು ಕೂಡ ಎಕ್ಸಾಮ್ಸ್ಗೆ ಪಕ್ಕಾ ಇಂಪಾರ್ಟೆಂಟು. ಇಲ್ಲಿ ನೋಡ್ರಿ, ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದ ನೆಹರು ಇತಿಹಾಸದ ಬಗೆಗಿನ ಅತೀವ ಆಸಕ್ತಿಯನ್ನು ಹೊಂದಿರ್ತಾರ್ರಿ. ಇನ್ನು ಇವ್ರದ್ದು ಕೃತಿಗಳು ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅವರ ಪ್ರಸಿದ್ಧ ಕೃತಿಗಳಾಗಿರ್ತಾವ್ರಿ. ಈ ಕೃತಿಗಳನ್ನ ಯಾವಾಗ ಬರೀತಾರೆ ಅಂತಂದರೆ, ಇವರು ಒಂದು ರಾಜಕೀಯ ಬಂದಿಯಾಗಿದ್ದಾಗ 2 ಕೃತಿಗಳನ್ನು ಬರೀತಾರೆ. ಇವ್ರೇನು ಕೃತಿ ಅದಲ್ಲ, ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅಂತ ಇದೆಯಲ್ಲ, ನೆಹರೂರವರು ತಮ್ಮ ಮಗಳು ಇಂದಿರಾ ಗಾಂಧಿಯವರಿಗೆ ಬರೆದಂಥ ಪತ್ರಗಳ ಒಂದು ಸಂಗ್ರಹವಾಗಿದೆ. ಎಲ್ಲೋ ಒಂದು ಎಕ್ಸಾಮ್ಸಲ್ಲಿ ಒಂದು ಆಗಿದೆ, ಇದು ಕ್ವಶನ್ ಆಗಿದೆ. ಇದು ಇದಿಷ್ಟು ನೆನ್ಪಿಟ್ಕೊಡ್ರಿ. ಅಂದರೆ ತಂದೆಯಿಂದ ಮಗಳಿಗೆ ಬರೆದಂಥ ಒಂದು ಪತ್ರ. ಇಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಇವ್ರ ಹೇಳಿಕೆ ಎಕ್ಸಾಮ್ಸಲ್ಲಿ ಪಕ್ಕಾ ಇಂಪಾರ್ಟೆಂಟು. ಏನು, ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಎಕ್ಸಾಮ್ಸಲ್ಲಿ ಆಗಿದೆ. KE ಎಕ್ಸಾಮ್ಸಲ್ಲಿ ಕೂಡ ಒಂದು ಪ್ರಶ್ನೆ ಬಂದಿದೆ ಇದು. ಸೊ ಇದಿಷ್ಟು ನೆನ್ಪಿಟ್ಕೊಳ್ರಿ.
ಇವ್ರ ಕೃತಿಗಳು ಇವ್ರ ವಾಕ್ಯ ಅತಿ ಹೆಚ್ಚು ಅಂದ್ರೆ ಓದೋದಂದ್ರೆ ಇಷ್ಟು ನೆನಪಿಟ್ಕೊಡ್ರಿ. ಇಲ್ಲಿ ನೋಡ್ರಿ, ಮೇಲಿನ ವಾಕ್ಯಗಳಿಂದ ಇತಿಹಾಸವು ಪ್ರಮುಖವಾಗಿ ಮಾನವನ ಚಟುವಟಿಕೆಗೆ ಸಂಬಂಧಿಸಿದಾಗಿದೆ ಎಂದು ಸ್ಪಷ್ಟವಾಗುತ್ತದೆ. ಇದು ಪ್ರಾಚೀನ ಘಟನೆಗಳ ವಿವರವಾಗಿದೆ. ಮಾನವನನ್ನ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಿದೆ. ಅಂತಿಮವಾಗಿ ಹೇಳುವುದಾದರೆ, ಇತಿಹಾಸವು ಮಾನವನ ಮತ್ತು ಎಲ್ಲ ಮಹತ್ವಪೂರ್ಣ ಚಟುವಟಿಕೆಗಳ ವಿವಿಧ ಆಯಾಮಗಳ ಅಧ್ಯಯನವಾಗಿದ್ದು ಕಾಲ ಮತ್ತು ಸ್ಥಳಗಳಿಂದ ಪ್ರತಿಬಂಧಿತವಾಗಿದೆ. ಸೊ ಇಷ್ಟ ನೆನಪಿಟ್ಕೊಳ್ರಿ. ಇನ್ನು ಇತಿಹಾಸದ ಅಧ್ಯಯನದ ಮಹತ್ವ ಅಷ್ಟೇ ನೋಡ್ಕೊಂಡ್ಬಿಡ್ರಿ, ಒಂದು ಸರ್ತಿ ಓದ್ಕೊಂಡ್ಬಿಡ್ರಿ. ಇದು ನೀವೇ ಓದ್ಕೊಂಡ್ಬಿಡ್ರಿ. ವಿಡಿಯೋದಲ್ಲಿ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಳಿ. ಇಲ್ಲಿ ನೋಡ್ರಿ, ಅರ್ನಾಲ್ಡ್ ಟಾಯ್ನೆಬೆ ಅವರು ಮಾತಿನಲ್ಲಿ ಹೇಳ್ತಾ ಇದ್ದಾರೆ, ಇದೊಂದು ನೆನ್ಪಿಟ್ಕೊಡ್ರಿ. ಓಕೆನಾ? ಇದೊಂದು ಹೇಳಿಕೆ. ಅಂದ್ರೆ ಇದೊಂದು ನೆನಪು, ಇದಷ್ಟು ಓದ್ಕೊಂಡ್ಬಿಡೋಣ. ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತೆ ಅಂತ ಇದೊಂದು ಓದ್ಕೊಂಡ್ಬಿಡೋಣ. ಆಧುನಿಕ ಯುಗವು ಲೌಕಿಕ ಉನ್ನತಿ ಸಾಧಿಸಿ ಹೊರತು ಅಲೌಕಿಕ ಜಗತ್ತಿನಲ್ಲಿ ಅಲ್ಲ. ಅಂದ್ರೆ ಜನರ ಮೌಲ್ಯ ಹಾಗೂ ನೀತಿಗಳ ಬಗ್ಗೆ ಗೌರವ ಕುಸಿಯುತ್ತಿದೆ ಎಂದರ್ಥ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಹಿಂದಿನ ಮಹಾಪುರುಷರು ಪ್ರತಿಪಾದಿಸಿದ ಮೌಲ್ಯಗಳನ್ನ ಆಧುನಿಕ ಮಾನವ ಅಳವಡಿಸಿಕೊಳ್ಳಬೇಕಾಗಿತ್ತು. ಅಂದ್ರೆ ಅಶೋಕ, ಯೇಸುಕ್ರಿಸ್ತ, ಪ್ರವಾದಿ ಮೊಹಮ್ಮದ್, ಕನಕದಾಸ, ಡಾಕ್ಟರ್ BR ಅಂಬೇಡ್ಕರ್, ಮದರ್ ತೆರೇಸಾ ಮುಂತಾದ ಮಹಾನ್ ಆದರ್ಶಗಳ ಬಗೆಗೆ ಇತಿಹಾಸ ವಿವರಣೆ ನೀಡುತ್ತೈತಿ. ಉದಾತ್ತ ಆದರ್ಶಗಳನ್ನು ಅಳವಡಿಸಿಕೊಂಡು ಉತ್ತಮ ಪ್ರಜೆಯಾಗಲು ಇತಿಹಾಸ ಅಧ್ಯಯನವು ಸಹಕಾರಿಯಾಗೈತಿ. ಉದಾತ್ತ ಧ್ಯೇಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ಸತ್ಯಸಂಧತೆ, ನೀತಿ, ಅಹಿಂಸೆ, ಅನ್ಯರ ಸೇವೆ, ಪ್ರೀತಿ ನೋಡ್ರಿ, ಸ್ವಲ್ಪ ಬಾಯಿಗೆ ಗುಳೆಗಿತಾವು. ಸೊ ಏನೋ ಬಾಯಾಗ ಬರತಾವು. ಪ್ರೀತಿ, ಕ್ಷಮಾಗುಣ ಮತ್ತು ದಯೆ ಮತ್ತು ಉತ್ತಮ ರಾಜನೀತಿ, ಧಾರ್ಮಿಕ ಸಹಿಷ್ಣುತೆ ಮುಂತಾದವುಗಳನ್ನ ಇತಿಹಾಸವು ಆಧುನಿಕ ಪೀಳಿಗೆಗೆ ಬಳುವಳಿಯಾಗಿ ನೀಡಿದೆ ಅಂತ ನಾವು ಹೇಳ್ಬೋದು. ಇನ್ನು ಜಾರ್ಜ್ ಸಂತಯನ ಪ್ರಕಾರ ಇತಿಹಾಸವು ಉದಾತ್ತ ಧ್ಯೇಯಗಳ ಗಣಿಯಾಗಿದೆ ಮತ್ತು ಸನ್ಮಾರ್ಗವು ತೋರುವ ದಾರಿದೀಪವಾಗಿದೆ. ಸೊ ಇಷ್ಟು ಇದೊಂದು ಕೂಡ ನೆನ್ಪಿಟ್ಕೊಳ್ರಿ, ಇದೊಂದು ವಾಕ್ಯ. ಇದು ಕೂಡ ನೀವು ಒಂದ್ಸರ್ತಿ ಓದ್ಕೊಂಡ್ಬಿಡ್ರಿ. ಎಲ್ಲ ಹೇಳ್ತಾ ಹೋದ್ರೆ ವಿಡಿಯೋ ಲೆಂದಿ ಆಗುತ್ತೆ. ಇದು ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಆಗಿತ್ತು ನೋಡ್ರಿ. ಇಲ್ಲಿ ಐತಲ್ಲ, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು. ಯಾರು ಹೇಳಿದರೆ ಈ ವಾಕ್ಯವನ್ನ? ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇದೊಂದು ಕೂಡ ನೆನ್ಪಿಟ್ಕೊಳ್ರಿ. ಇಲ್ಲಿ ನೋಡ್ರಿ, ನಾನು ಒಂದೊಂದಾಗಿ ಒಂದೊಂದು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ, ನೀವು ಆನ್ಸರ್ ಮಾಡ್ತಾ ಹೋಗಿ. ಮನಸ್ಸಲ್ಲಿ ನೀವೇ ಕೇಳ್ಕೊಡ್ರಿ. ಹಿಂದೆ ವಿಡಿಯೋದಲ್ಲಿ ಆಗಿತ್ತಲ್ಲ, ಸೊ ನಾನು ಅವಾಗ ಎಲ್ಲ ಹೇಳಿದ್ದೀನಿ. ಸೊ ಇಲ್ಲಿ ಹೇಳ್ತಾ ಹೋಗ್ತೀನಿ, ನೀವು ನಿಮ್ಮ ಮೈಂಡಲ್ಲೇ ಆನ್ಸರ್ ಕೊಡ್ಕೊತಾ ಹೋಗಿ. ಹಿಸ್ಟರಿ ಪದದ ಅರ್ಥವೇನು ಮೇಲೆ ಓದಿದ್ದೀರಾ? ಹಿಸ್ಟರಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಹೇಳಿದ್ದೀನಿ. ಇತಿಹಾಸದ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಇನ್ನೊಂದು, ಭಾರತದ ಇತಿಹಾಸದ ಪಿತಾಮಹ ಅಂತ ಯಾರನ್ನ ಕರೀತಾರೆ ನೀವು ಹೇಳಬೇಕು. ಇನ್ನು ಹೆರೋಡಟಸ್ ಯಾವ ದೇಶಕ್ಕೆ ಸೇರಿದವನು? ಹೆರೋಡಟಸ್ನ ಕೃತಿಗಳು ಯಾವುವು? ದಿ ಸಿಟಿ ಆಫ್ ಗಾಡ್ ಕೃತಿ ಯಾರ್ದು? ಇತಿಹಾಸದ ಅರ್ಥ ವಿವರಣೆಯನ್ನು ನೀಡಿದವರು ಯಾರು? ಆವಾಗಲೇ ಹೇಳಿದ್ದೆ. ಕಾರ್ಲ್ ಮಾರ್ಕ್ಸ್ ನ ಇತಿಹಾಸದ ವಾಕ್ಯವನ್ನ ಬರೆಯಿರಿ. ಸೊ ಇತಿಹಾಸಕ್ಕೆ ಸಂಬಂಧಿಸಿದಂತೆ JB ಬ್ಯೂರಿಯ ವಾಕ್ಯ ಏನು? ಅರ್ನಾಲ್ಡ್ ಟಾಯ್ನೆಬೆ ಅವರು ಕೃತಿಯನ್ನ ತಿಳಿಸಿ. ಇತಿಹಾಸವನ್ನ ನಾಗರಿಕತೆಗಳ 7 ಬೀಳಿನ ಕತೆ ಅಂತ ಯಾರು ಹೇಳ್ತಾರೆ? ಇದು ಕೂಡ ನೆನಪಿಟ್ಕೊಡ್ರಿ ಅಂತ ಹೇಳಿದ್ದೆ. ಸೊ ಆನ್ಸರ್ ಮಾಡ್ರಿ. ಇತಿಹಾಸಕ್ಕೆ ಜವಾಹರ್ಲಾಲ್ ನೆಹರು ನೀಡಿದ ವಾಕ್ಯ ಏನು? ಸೊ ಇಷ್ಟೆಲ್ಲ ಒನ್ ಲೈನರ್ ಕ್ವಶನ್ಸ್ ಆಗಿದಾವೆ. ಇವು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಒಂದು ಕಡೆ ನೀವು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ಎಕ್ಸಾಮ್ಸ್ ಟೈಮಲ್ಲಿ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಇತಿಹಾಸದ ಯಾವುದೇ 2 ವಾಕ್ಯಗಳನ್ನು ವಿವರಿಸಿ. ಸೊ ಬರೆಯೋದು ಬೇಕಾಗಿಲ್ಲ, ನೀವು ಮನಸ್ಸಲ್ಲಿ ನೀವು ಒಂದ್ಸರ್ತಿ ಬುಕ್ ರಿವಿಷನ್ ಮಾಡ್ಕೊಂಡ್ರೆ ಮುಗೀತು. ಇನ್ನು ಕಾರ್ಲ್ ಮಾರ್ಕ್ಸ್ನ 2 ಕೃತಿಗಳು ಹೇಳಿದ್ದೆಲ್ಲ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕ್ಯಾಪಿಟಲ್ ಅಂತ. ಜವಾಹರ್ಲಾಲ್ ನೆಹರೂರವರ 2 ಕೃತಿಗಳು,
ಯಾವ್ಯಾವು ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಮತ್ತು ಡಿಸ್ಕವರಿ ಆಫ್ ಇಂಡಿಯಾ. ಸೊ 2 ಬರ್ತವೆ, ನೆನಪಿಟ್ಕೊಳ್ರಿ. ಇತಿಹಾಸದ 2 ವೃತ್ತಿಪರ ಉಪಯೋಗಗಳನ್ನ ತಿಳಿಸಿ. ಆವಾಗಲೇ ಇಲ್ಲಿ ಮೇಲೆ ಸ್ಕ್ರಾಲ್ ಮಾಡಿದ್ದೆಲ್ಲ ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದು ನೋಡ್ರಿ. ಈ 15ರಿಂದ 20 ವಾಕ್ಯ ಅವು ಅಕಾಡೆಮಿಕ್ ಆ್ಯಂಗಲಲ್ಲಿ ಫಸ್ಟ್ PUC ಸೆಕೆಂಡ್ PUC ಇಷ್ಟು ಹುಡುಗರು ಇರ್ತಾರಲ್ಲ ಅವು ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಮಗೇನು ಬೇಕಾಗಿತ್ತು, ಸೊ ಇದಿಷ್ಟು ಮಾಹಿತಿ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮೆಲ್ಲರ ಬೆಂಬಲ ಕಂಟಿನ್ಯೂ ಆಗಿ ಇದೇ ಥರ ಒಂದು ಇತ್ತು ಅಂತಂದರೆ ನೀವು ನೆಕ್ಸ್ಟ್ ಚಾಪ್ಟರ್ ವಿಡಿಯೋ ಮಾಡೋ ಅಂತಂದರೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಆಲ್. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಚಾರ, ನಮ್ಮ KSP ವರ್ಲ್ಡ್ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ. ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ಅದು ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಆಲ್.